ಫಿಲ್ಮ್ಗಳಲ್ಲಿ ಇರೋ ಹಾಗೇನೆ ನಾಟಕಗಳನ್ನು ಕೂಡ ನಾನು ಪಾಪ್ಯುಲರ್ ಪ್ಯಾರಲಲ್ ಅಂತ ಕ್ಯಾಟಗರೈಸ್ ಮಾಡ್ತೀನಿ. ಪಾಪ್ಯುಲರ್ ನಾಟಕಗಳ ಕ್ಯಾಟಗರಿನಲ್ಲಿ ಪ್ರತಿಯೊಂದು ಸೀನ್ನಲ್ಲೂ ಡ್ರಾಮ್ಯಾಟಿಕ್ ಆಗೋ ಸ್ಟೇಜಿ ಆಗೋ ಏನೋ ಒಂದು ಘಟಿಸ್ತಾನೆ ಇರಬೇಕು. ರಿಯಲಿಸಮ್ಗೆ ಹೆಚ್ಚು ಜಾಗವಿರೋದಿಲ್ಲ, ಎಲ್ಲವನ್ನು ಡೈಲಾಗ್ಸ್ನಲ್ಲೇ ತೋರಿಸ್ಬಿಡ್ತಾರೆ. ಉದಾಹರಣೆಗೆ ಒಂದು ಭಯಂಕರ ದೊಡ್ಡ ಯುದ್ಧವಾಯಿತು, ಅದರಲ್ಲಿ ಲಕ್ಷಾಂತರ ಜನ ಸತ್ತೋದ್ರು ಅನ್ನೋದನ್ನ ಸ್ಟೇಜ್ ಮೇಲೆ ತೋರಿಸ್ಬೇಕಾಗಿಲ್ಲ, ಡೈಲಾಗ್ಸ್ನಲ್ಲೇ ಹೇಳಿ ತೋರಿಸ್ಬಿಡ್ಬಹುದು. ಆದರೆ ಸಿನಿಮಾದಲ್ಲಿ ಹಾಗಾಗೋದಿಲ್ಲ. ಇಲ್ಲಿ ವಿಷುವಲ್ ಸ್ಟೋರಿ ಟೆಲ್ಲಿಂಗ್ ತುಂಬ ಮುಖ್ಯವಾಗತ್ತೆ. ಅದು ಇಲ್ಲದೆ ಹೋದರೆ ಕ್ಯಾಮ್ರಾ ಇದೆ ಅನ್ನೋ ಕಾರಣದಿಂದ ಸ್ಟೇಜ್ ಅಲ್ಲದ ಬೇರೆ ಎಲ್ಲ ಲೊಕೇಶನ್ಸ್ನಲ್ಲೂ ಶೂಟ್ ಮಾಡಿರೋ ಒಂದು ನಾಟಕವನ್ನು ನೋಡಿದ ಅನುಭವ ನಮ್ದಾಗ್ಬಿಡತ್ತೆ. ನಮಸ್ಕಾರ, ನಾನು ಕೈರಂ ವಾಶಿ ಆ್ಯಂಡ್ ಇವತ್ತಿನ ಚಿತ್ರ ಕವಿರಾಜ್ ಅವರ ಕಾಳಿದಾಸ ಕನ್ನಡ ಮೇಷ್ಟ್ರು. ಕಾಳಿದಾಸ ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಮೇಷ್ಟ್ರು. ಫಿಲಂ ಶುರುವಾಗೋದೇ ಕಾಳಿದಾಸ ಅವರ ಹೋರಾಟ ತುಂಬ ದೊಡ್ಡದಾಗಿ ಬೆಳೆದಿದೆ ಅಂತ ಟಿವಿ ನ್ಯೂಸ್ ಚಾನೆಲ್ಸ್ ಎಲ್ಲ ರಿಪೋರ್ಟ್ ಮಾಡೋದರ ಮೂಲಕ. ನೀವು ಈ ಫಿಲಂ ಟ್ರೇಲರ್ನ ನೋಡಿದ್ರೆ ನಿಮಗೆ ಆ ಹೋರಾಟದ ಉದ್ದೇಶವೇನು ಅನ್ನೋದು ಅರ್ಥವಾಗುತ್ತೆ. ಆದರೆ ಕನ್ನಡ ಮೇಷ್ಟ್ರಾದ ಕಾಳಿದಾಸ ಈ ಹೋರಾಟವನ್ನ ಯಾಕೆ ಕೈಗೆ ತಗೊಂಡ್ರು ಅನ್ನೋದೇ ಈ ಫಿಲಂನ ಮುಖ್ಯ ಕತೆ. ಕಥೆ ಹೇಗೆ ಮುಂದಕ್ಕೆ ಹೋಗುತ್ತೆ ಅನ್ನೋದು ಇಂಟ್ರೆಸ್ಟಿಂಗ್ ಆಗಿ ಇಲ್ದಿದ್ರೂ ನೀಟಾಗಿದೆ. ಫಸ್ಟ್ ಹಾಫ್ನಲ್ಲಿ ಒಂದು ಕಾನ್ಫ್ಲಿಕ್ಟು, ಅದು ಪರ್ಸನಲ್ಲು, ಅದರ ರೆಸಲ್ಯೂಷನ್ನು ಹೊಸದಾಗಿತ್ತು. ಸೆಕೆಂಡ್ ಹಾಫ್ನಲ್ಲಿ ಇನ್ನೊಂದು ಕಾನ್ಫ್ಲಿಕ್ಟು, ಆದರೆ ಅದು ಪಬ್ಲಿಕ್ಕು. ಅದಕ್ಕೆ ಫಿಲಂನಲ್ಲಿ ರೆಸಲ್ಯೂಷನ್ ತೋರಿಸಿಲ್ಲ, ಓಪನ್ ನೆಡ್ ಆಗಿ ಬಿಟ್ಟಿದ್ದಾರೆ. ಮಕ್ಕಳ ಸಾವನ್ನ ಫಿಲಂಗಳಲ್ಲಿ ನೋಡೋಕೆ ನನಗಂತೂ ಪರ್ಸನಲಿ ಹಿಂಸೆ ಆಗತ್ತೆ. ಆದರೆ ಅದನ್ನ ಈ ಫಿಲಂನಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ನನಗೆ ತುಂಬಾ ಹಿಡಿಸಿದ್ದು ಅದನ್ನ ಆತ್ಮಹತ್ಯೆ ಅಂತ ತೋರಿಸದೇ ಇದ್ದದ್ದು, ಒಂದು ಮಗುವಿನ ಸಾವನ್ನ ಕ್ಯಾಶ್ ಇನ್ ಮಾಡ್ಕೊಳ್ಳೋ ಡೆಸ್ಪರೇಷನ್ ಇಲ್ಲದೆ ಇರೋದು. ಹಾಗಾಗಿ ನನ್ಗನ್ಸಿದ್ದು ದಿಸ್ ಫಿಲ್ಮ್ ಹ್ಯಾಸ್ ಇಟ್ಸ್ ಹಾರ್ಟ್ ಇನ್ ದಿ ರೈಟ್ ಪ್ಲೇಸ್. ಈ ಫಿಲಂನ ದೊಡ್ಡ ಪ್ರಾಬ್ಲಮ್ಮು ದೇರ್ ಇಸ್ ಝೀರೋ ಕ್ರಾಫ್ಟ್ ಇನ್ ಇಟ್. ಸೀನ್ ರೈಟಿಂಗು, ಸ್ಟೇಜಿಂಗು, ಪರ್ಫಾರ್ಮೆನ್ಸಸ್ಸು ಎಲ್ಲ ತುಂಬ ಆರ್ಟಿಫಿಷಿಯಲ್ ಆಗಿವೆ. ಜಗ್ಗೇಶ್ ಅವರ ಕಾಮಿಡಿ ಸೀನ್ಸ್ನ ಬಿಟ್ಟು ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಈ ಕಾಳಿದಾಸ ಹುಟ್ಟಿದ್ದು 1983ನಲ್ಲಿ. ಮೈಂಡ್ ಯು, ಜಗ್ಗೇಶ್ ಇಸ್ ಪ್ಲೇಯಿಂಗ್ ಕಾಳಿದಾಸ ಆ್ಯಂಡ್ ಅವರ ಹೆಂಡತಿಯಾಗಿ ಮೇಘನಾ ಗಾಂವ್ಕರ್ ಇಸ್ ಅ ಮಿಸ್ಕಾಸ್ಟ್. ಕಾಳಿದಾಸನ ಜೊತೆ ಇವರ ಮದುವೆ ಆಗೋದಿಕ್ಕೆ ಫಿಲಂನಲ್ಲಿ ಕೊಟ್ಟಿರೋ ರೀಸನ್ನು ಬಿಲೀವಬಲ್ ಆಗಿಲ್ಲ, ಯಾಕಂದರೆ ಅದ್ರ ಬಗ್ಗೆ ನಮಗೇನು ತೋರಿಸಲ್ಲ. ಇನ್ಫ್ಯಾಕ್ಟ್ ಇವರ ಕ್ಯಾರೆಕ್ಟರ್ನೇ ಸ್ವಲ್ಪ ವಿಯರ್ಡ್ ಆಗಿ ಬರೆದಿರೋ ಹಾಗೆ ಕಾಣುತ್ತೆ. ಗಂಡ ಹಾಸ್ಪಿಟಲ್ನಲ್ಲಿದ್ರೂ ಇವ್ರಿಗೆ ದುಡ್ಡೇ ಮುಖ್ಯವಾಗತ್ತೆ. ಮಗನ ವಿಕಾಸಕ್ಕಿಂತ ಮಗ ಸ್ಕೋರ್ ಮಾಡೋ ಮಾರ್ಕ್ಸೇ ಇವ್ರಿಗೆ ಮುಖ್ಯವಾಗತ್ತೆ. ಅದರಿಂದಾಗಿ ಅವರು ಒಂದು ದೊಡ್ಡ ಲಾಸನ್ನು ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಇವರ ಕ್ಯಾರೆಕ್ಟರ್ಗೆ ಕೊಟ್ಟಿರೋ ಕ್ಲೋಜರ್ನ ನಾವು ಜಸ್ಟಿಸ್ ಅಂತ ನೋಡಬೇಕಾ ಅಥವಾ ಕನ್ವೀನಿಯಂಟ್ ಕ್ಲೋಜರ್ ಅಂತ ನೋಡಬೇಕಾ ಗೊತ್ತಾಗ್ಲಿಲ್ಲ. ಕಾಮಿಡಿನಲ್ಲಿ ಜಗ್ಗೇಶ್ ಅವ್ರಿಗೆ ಜಗ್ಗೇಶ್ ಅವರೇ ಸಾಟಿ. ಸ್ಕೂಲ್ ಅಪ್ಲಿಕೇಶನ್ ಫಾರ್ಮ್ ತಗೊಳ್ಳೋ ಸೀನ್ನಲ್ಲಿ, ಸ್ಕೂಲ್ ಇಂಟರ್ವ್ಯೂ ಸೀನ್ನಲ್ಲಿ ಅವರು ಮಾಡೋ ಕಾಮಿಡಿ ಹೊಸದಲ್ಲ. ನಾವು ಅವರ ಈ ರೀತಿಯ ಕಾಮಿಡಿನ, ಮಿಮಿಕ್ರಿನ ತುಂಬ ಫಿಲಮ್ಗಳಲ್ಲಿ ನೋಡಿದ್ದೀವಿ. ಬಟ್ ನೆವರ್ದಿಲೆಸ್ ಇನ್ನೂ ಎಂಟರ್ಟೈನಿಂಗ್. ಹಾರ್ಡ್ಲಿ 5 ನಿಮಿಷಕ್ಕೆ ಬಂದ್ರೂ ತಬ್ಲಾ ನಾಣಿ ಅವರ ಕಾಮಿಡಿ ನನಗಂತೂ ತುಂಬ ಹಿಡಿಸ್ತು. ಸ್ಪೆಷಲಿ ಅವರು ಒಂದು ಕಾಗೆಗೆ ಹೇಳೋ ಈ ಡೈಲಾಗು, ಏ ಕಾಗೆ, ನಿನಗೆ ಕಪಾಳಕ್ಕೆ ಹೊಡೆದ್ಬಿಡ್ತೀನಿ. ಹೋದ ವರ್ಷ ಬಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆನೂ ಸ್ವಲ್ಪ ಇದೇ ತರಹದ ಸಬ್ಜೆಕ್ಟ್ನೇ ಹ್ಯಾಂಡಲ್ ಮಾಡಿತ್ತು. ಆದರೆ ಅದರಲ್ಲಿದ್ದ ಸಿನಿಮಾ ಇದರಲ್ಲಿ ಮಿಸ್ಸಿಂಗು. ಸಮಾನ ಶಿಕ್ಷಣದ ಜೊತೆಗೆ ಶಿಕ್ಷಣ ಶಿಕ್ಷೆ ಆಗಬಾರ್ದು ಅನ್ನೋದೇ ಕಾಳಿದಾಸನ ಬೇಡಿಕೆ. ಆದರೆ ಈ ಫಿಲಮ್ಮು ಅದು ಹೇಳೋಕೆ ಬಂದ ಸಂದೇಶವನ್ನು ಹೇಳಿರೋದೇ ಅವರೇ ವಿರೋಧಿಸೋ ಶಿಕ್ಷಣದ ರೀತಿಯಲ್ಲೇ. ಫಿಲ್ಮ್ಸ್ನ ಒಳ್ಳೆ ಫಿಲಮ್ಮು, ಕೆಟ್ಟ ಫಿಲಮ್ಮು ಅಂತ ನಾನು ವಿಮರ್ಶಿಸಲ್ಲ. ನನಗೆ ವರ್ಕ್ ಆದ ಫಿಲಮ್ಮು, ನನಗೆ ವರ್ಕ್ ಆಗದ ಫಿಲಮ್ಮು ಅಂತ ಮಾತ್ರ ಹೇಳ್ತಿದ್ದೆ. ಆದರೆ ಇತ್ತೀಚೆಗೆ ಬಂದ ಫಿಲಮ್ಗಳನ್ನು ನೋಡಿ ನನಗೆ ನಾನೇ ಒಂದು ಹೊಸ ಕ್ಯಾಟಗರಿನ ಶುರು ಮಾಡಿಕೊಂಡೆ, ಮೈ ಕೈ ಪರ್ಚ್ಕೊಳ್ಳೋ ಹಾಗೆ ಮಾಡೋ ಫಿಲಮ್ಗಳು ಅಂತ. ಈ ಫಿಲಮ್ಮು ನಿಮಗೆ ವರ್ಕ್ ಆಗತ್ತೋ ವರ್ಕ್ ಆಗಲ್ವೋ ನನಗೆ ಗೊತ್ತಿಲ್ಲ, ಆದರೆ ಖಂಡಿತ ಮೈ ಕೈ ಪರ್ಚ್ಕೊಳ್ಳೋ ಹಾಗಂತೂ ಮಾಡಲ್ಲ. ಒಟ್ನಲ್ಲಿ ಲೆಕ್ಚರರ್ ಬೋರಿಂಗ್ ಇದ್ರೂ ಸಬ್ಜೆಕ್ಟ್ ಇಂಟ್ರೆಸ್ಟಿಂಗ್ ಇದ್ರೆ ಸಾಕು, ನಾನು ಕ್ಲಾಸ್ನಲ್ಲಿ ಕೂರ್ತೀನಿ ಅನ್ನೋರು ನೀವಾದರೆ ನೀವು ಈ ಫಿಲಮ್ನ